ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ, ನಿನ್ನ ಪ್ರೀತಿಯಲ್ಲಿ ನಾನು ಜೀವಿಸುವೆ ದೇವಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಚನ 32. ಯೇಸುವಿನ ರಕ್ತದ ವೈಶಿಷ್ಟ್ಯತೆ ಅಥವಾ ಯೇಸುವಿನ ರಕ್ತ ನಮ್ಮ ಜೀವಿತದಲ್ಲಿ ತಂದುಕೊಟ್ಟಂಥ ಆಶೀರ್ವಾದಗಳು, ಯೇಸುವಿನ ರಕ್ತದ ಮಹತ್ವಗಳನ್ನು ನಾನಾ ವಿಧದಲ್ಲಿ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಈ ದಿನ ನಾವು ಧ್ಯಾನ ಮಾಡುವಂಥ ವಿಷಯ ರಕ್ತದಿಂದ ಬರೆಯಲ್ಪಟ್ಟ ಪ್ರೇಮ ಪತ್ರ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ವಾಕ್ಯದಲ್ಲಿ ನಾವು ಧ್ಯಾನಿಸೋಣ. ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಚನ 32. ದೇವರು ತಮ್ಮ ಸ್ವಂತ ಪುತ್ರನನ್ನೇ ನಮ್ಮೆಲ್ಲರಿಗಾಗಿ ಕೊಡಲು ಹಿಂಜರಿಯಲಿಲ್ಲ. ತಮ್ಮ ಪುತ್ರನನ್ನೇ ಬಲಿದಾನವಾಗಿ ಅರ್ಪಿಸಿದ ದೇವರು ಮತ್ತೇನನ್ನು ತಾನೇ ನಮಗೆ ವರದಾನವಾಗಿ ಕೊಡದೇ ಇರಲಾರರು. ನಮಗಾಗಿ ಪ್ರಭು ಯೇಸು ಪ್ರಾಣವನ್ನೇ ಕೊಟ್ಟಿರುವಾಗ ಇನ್ನೇನನ್ನು ತಾನೇ ನಮಗೆ ಕೊಡದೇ ಇರಲಾರರು. ಯಾವ ಸಮಯದಲ್ಲಿ ಯೇಸು ನಮಗಾಗಿ ರಕ್ತ ಸುರಿಸಿದರು, ಯಾವ ಸಮಯದಲ್ಲಿ ಯೇಸು ನಮಗಾಗಿ ಪ್ರಾಣ ಮಾಡಿದರು, ನಾವು ದ್ರೋಹಿಗಳಾಗಿದ್ದಾಗ, ನಾವು ಪಾಪಿಗಳಾಗಿದ್ದಾಗಲೇ ಜನರು ನಮ್ಮನ್ನು ದ್ರೋಹಿಗಳು ಪಾಪಿಗಳು ಎಂದು ತಿರಸ್ಕರಿಸಿರುವಾಗಲೇ ಯೇಸು ನಮ್ಮನ್ನು ಪ್ರೀತಿಸಿ ನಮಗಾಗಿ ಪ್ರಾಣ ತ್ಯಾಗ ಮಾಡಿ ತಮ್ಮ ರಕ್ತವನ್ನೇ ನಮಗಾಗಿ ಸುರಿಸಿದ್ದಾರೆ ಎಂಬುದಾಗಿ ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಚನ 6ರಿಂದ 8ರಲ್ಲಿ ನಾವು ನೋಡುತ್ತೇವೆ. ನಾವಿನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದರು ಎಂಬುದಾಗಿ. ಯಾರಾದರೂ ಕೆಟ್ಟವರಿಗಾಗಿ ಪ್ರಾಣ ಕೊಡಲು ಸಾಧ್ಯವೇ? ಒಳ್ಳೆಯವರು ಒಳ್ಳೆಯವರನ್ನು ಪ್ರೀತಿಸುತ್ತಾರೆ, ಕೆಟ್ಟವರನ್ನು ಪ್ರೀತಿ ಮಾಡಲು ಸಹ ಸಿದ್ಧರಿರುವುದಿಲ್ಲ. ಹೀಗಿರುವಲ್ಲಿ ಕೆಟ್ಟವರಾಗಿರುವಾಗಲೇ ನಮ್ಮನ್ನು ಪ್ರೀತಿಸಿ ನಮಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟ ಪ್ರಭು ಯೇಸು, ಆ ಯೇಸುವಿನ ಪ್ರೀತಿ ಅಪಾರವಾದುದು. ಈ ವಾಕ್ಯವನ್ನು ಓದುವಾಗ ರಕ್ತದಿಂದ ಬರೆಯಲ್ಪಟ್ಟ ಪ್ರೇಮ ಪತ್ರ, ಬೈಬಲಲ್ಲಿ ಒಂದು ಪ್ರೇಮ ಕವನ ಅಂತ ಹೇಳ್ಬೋದು. ಒಂದು ಸೊಲೊಮೋನನ ಪರಮಗೀತೆ. ಈ ಪರಮಗೀತೆ ಅನ್ನುವುದು ಒಬ್ಬ ಪ್ರಿಯಕರ ತನ್ನ ಪ್ರಿಯತಮೆಯ ಕುರಿತು, ಪ್ರಿಯತಮೆ ತನ್ನ ಪ್ರಿಯಕರನ ಕುರಿತು ಮಾಡುವಂಥ ಒಂದು ಸಂಭಾಷಣೆ. ಸೊಲೊಮೋನನ ಗೀತೆ ಅಥವಾ ಪರಮಗೀತೆ ಎಂದು ಅದನ್ನು ಕರೆಯಲಾಗುತ್ತದೆ. ಅದನ್ನು ಓದಿದ್ರೆ ಅಲ್ಲಿ ಪೂರ್ತಿ ಎಂಟೈರ್ ದ ಲವ್ ಸ್ಟೋರಿ ಅನ್ನುವ ರೀತಿಯಲ್ಲಿ ಬರುತ್ತೆ. ಮತ್ತೊಂದೆಡೆ ನಾವು ನೋಡುವುದಾದರೆ ಹೋಶೇಯನ ಗ್ರಂಥ. ಹೋಶೇಯ ಎನ್ನುವ ವ್ಯಕ್ತಿ ದೇವರ ಪ್ರವಾದಿಯಾಗಿದ್ದ, ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಸೇವಕನಾಗಿದ್ದ. ಆದರೆ ದೇವರು ಹೋಶೇಯನಿಗೆ ಹೇಳುತ್ತಾರೆ, ನೀನು ಎದ್ದು ಹೋಗಿ ಒಂದು ವ್ಯಭಿಚಾರದ ಮನೆಯಲ್ಲಿ ವ್ಯಭಿಚಾರದ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಒಂದು ಮಹಿಳೆಯನ್ನು ನೀನು ಕ್ರಯ ಕೊಟ್ಟು ಬೆಲೆ ಕೊಟ್ಟು ಆಕೆಯನ್ನು ಬಿಡುಗಡೆ ಮಾಡಿಕೊಂಡು ಬಂದು ಮದುವೆಯಾಗುವಂತೆ. ಪ್ರವಾದಿ ದೇವರ ಮಾತಿಗೆ ನಿರುತ್ತರನಾಗಿ ಎಸ್ ಎಂದು ಹೇಳಿ ವಿಧೇಯನಾಗಿ ಹೋಗುತ್ತಾನೆ. ಒಂದು ವ್ಯಭಿಚಾರ ಗೃಹದಲ್ಲಿ ಈಗಾಗಲೇ ವ್ಯಭಿಚಾರದ ಪಾಪದಲ್ಲಿ ಮುಳುಗಿ ಹೋಗಿದ್ದ ಒಬ್ಬ ಮಹಿಳೆಗೆ ಆಕೆಯನ್ನು ಅಲ್ಲಿಂದ ಬಿಡುಗಡೆ ಮಾಡುವುದು ಅಷ್ಟು ಸುಲಭವಲ್ಲ. ಆಕೆಯನ್ನು ಬಿಸ್ನೆಸ್ಗೆ ಇಟ್ಟುಕೊಟ್ಟಂಥ ಯಜಮಾನ ಅಷ್ಟು ಬೇಗ ಆಕೆಯನ್ನು ಬಿಡುವುದಿಲ್ಲ. ಆಕೆಗೆ ಕೊಡಬೇಕಾದ ಮೊತ್ತ ಇಷ್ಟು ಬೆಲೆ ಎಂದು ನಿಗದಿಪಡಿಸಿದ ಬೆಲೆಯನ್ನು ಕ್ರಯವನ್ನು ಕೊಟ್ಟು ಆಕೆಯನ್ನು ಅಲ್ಲಿಂದ ಬಿಡುಗಡೆ ಮಾಡಿ ಕರೆದುಕೊಂಡು ಬಂದು ಪೂರ್ಣ ಪ್ರೀತಿಯಿಂದ ಆಕೆಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ಆಕೆಗೆ ಒಂದು ಗಂಡು ಮಗು ಆಗುತ್ತದೆ. ಆದರೆ ಆ ಮಗುವಿನ ನಂತರ ಆಕೆ ಮತ್ತೆ ತನ್ನ ಹಳೆಯ ಚಾಳಿಗೆ ಅಥವಾ ಹಳೆಯ ವ್ಯಭಿಚಾರದ ಪಾಪಕ್ಕೆ ಸೋತು ಹೋಗಿ ಮತ್ತೆ ಅವಳು ವ್ಯಭಿಚಾರದ ಗ್ರಹವನ್ನು ಹೋಗಿ ಸೇರಿಕೊಳ್ಳುತ್ತಾಳೆ. ಪ್ರವಾದಿಯಾಗಿರುವ ಹೋಶೇಯನಿಗೆ ಬಹಳ ದುಃಖ, ಬೇಸರ,
ಇವಳಿಗಾಗಿ ನಾನು ಕ್ರಯ ಕೊಟ್ಟು ಬಿಡುಗಡೆ ಮಾಡಿಕೊಂಡು ಬಂದೆನಲ್ಲ, ಕೊಚ್ಚೆಯಲ್ಲಿದ್ದ ಇವಳನ್ನು ಶುದ್ಧೀಕರಿಸಿ ನಾನು ಕರೆದುಕೊಂಡು ಬಂದೆನಲ್ಲ, ಆದರೂ ಈಕೆ ಅದಕ್ಕೆ ಬೆಲೆನೇ ಕೊಡಲಿಲ್ಲವಲ್ಲ ಎಂದು ದೇವರು ಮತ್ತೆ ಹೇಳ್ತಾರೆ ಪ್ರವಾದಿ ಹೋಶೇಯನಿಗೆ, ನೀನು ಮತ್ತೆ ಹೋಗು, ಮತ್ತೆ ಅವಳನ್ನು ಕರೆದುಕೊಂಡು ಬಾ. ಹೋಶೇಯ ಪ್ರವಾದಿ ಹೇಳ್ತಾನೆ, ನಾನು ಮತ್ತೆ ಹೋಗಬೇಕಾದ್ರೆ ಅವಳಿಗೆ ಕ್ರಯ ಕೊಡಬೇಕು, ತೊಂದರೆ ಇಲ್ಲ, ಅವಳನ್ನು ಕ್ರಯ ಕೊಟ್ಟು ಬಿಡುಗಡೆ ಮಾಡು. ಹೋಶೇಯ ಪ್ರವಾದಿ ಮತ್ತೆ ಹೋಗ್ತಾನೆ, ಮತ್ತೆ ಆಕೆಗೆ ಕ್ರಯವಾಗಿ ನಿಗದಿ ಮಾಡಿದ ದುಡ್ಡನ್ನು ಕೊಟ್ಟು ಆ ಒಂದು ವ್ಯಭಿಚಾರದ ಪಾಪಕೂಪದಿಂದ, ಪಾತಾಳದ ಶಕ್ತಿಯಿಂದ, ಪಾಪದ ಕೊಚ್ಚೆಯಿಂದ ಆಕೆಯನ್ನು ಕ್ರಯ ಕೊಟ್ಟು ಬಿಡುಗಡೆ ಮಾಡಿ ಆಕೆಯೊಟ್ಟಿಗೆ ಸಂಸಾರ ನಡೆಸ್ತಾನೆ. ಮತ್ತೆ ಇನ್ನೊಂದು ಮಗು ಆಗುತ್ತೆ. ಮತ್ತೆ ಎರಡನೇ ಮಗು ಆದ ಮೇಲೆ ಆಕೆ ಮತ್ತೆ ಹಳೆಯ ವ್ಯಭಿಚಾರದ ಗ್ರಹಕ್ಕೆ ಹೋಗಿ ಸೇರುತ್ತಾಳೆ. ಈಗ ದೇವರು ಹೋಶೇಯ ಪ್ರವಾದಿಗೆ ಹೇಳ್ತಾರೆ, ಹೋಶೇಯನೇ ನೀನೆದ್ದು ಹೋಗಿ ಅವಳನ್ನು ಬಿಡಿಸಿಕೊಂಡು ಬಾ ಎನ್ನುವಾಗ ಹೋಶೇಯ ಪ್ರವಾದಿ ಹೇಳ್ತಾನೆ, ಖಂಡಿತ ನನ್ನಿಂದ ಸಾಧ್ಯವಿಲ್ಲ ದೇವ, ಖಂಡಿತ ಇದು ನನ್ನಿಂದ ಸಾಧ್ಯವಿಲ್ಲ. ನಾನು ಎಷ್ಟು ಬಾರಿ ಹೋಗಿ ಆಕೆಯನ್ನು ಬಿಡಿಸಲಿ? ಈಗಾಗಲೇ 2 ಬಾರಿ ಕ್ರಯ ಕೊಟ್ಟು ಬಿಡುಗಡೆ ಮಾಡಿ ಕರೆದುಕೊಂಡು ಬಂದು ಆಕೆಯ ಹಳೆಯ ಪಾಪಗಳನ್ನೆಲ್ಲ ಕ್ಷಮಿಸಿ ಆಕೆಯನ್ನು ಪ್ರೀತಿಸಿ ಒಂದು ಕುಟುಂಬ ಜೀವನವನ್ನು ಕೊಟ್ಟೆ, ಆದರೂ ಆಕೆ ಅಲ್ಲಗಳೆದು ಹೋಗುತ್ತಿದ್ದಾಳೆ ಎಂಬುದಾಗಿ. ಆಗ ಪ್ರವಾದಿ ಹೋಶೇಯನಿಗೆ ದೇವರು ಹೇಳುತ್ತಾರೆ, ನರ ಮನುಷ್ಯನಾದ ನೀನು ನಿನ್ನ ಪತ್ನಿಯಾಗಿ ಸ್ವೀಕರಿಸಿದ ಆ ಮಹಿಳೆಯ ತಪ್ಪುಗಳನ್ನು ಕ್ಷಮಿಸಲು ಅಸಾಧ್ಯವಾಗಿರುವುದಾದರೆ ಸರ್ವೇಶ್ವರನಾದ ದೇವರಾದ ನಾನು ಈ ನನ್ನ ಇಸ್ರಾಯೇಲ್ ಜನಾಂಗ ಪದೇ 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 ಸರ್ವಶಕ್ತನಾದ ದೇವರನ್ನು ತಿರಸ್ಕರಿಸಿ ಪಾಪದ ಕೊಚ್ಚೆಯಲ್ಲಿ ಹೋಗಿ ಬೀಳ್ತಾ ಇದೆ, ಅನ್ಯ ದೇವರುಗಳನ್ನು ಆರಾಧನೆ ಮಾಡ್ತಾ ಇದೆ, ವಿಶ್ವಾಸದಲ್ಲಿ ವ್ಯಭಿಚಾರಿಗಳಾಗಿ ಜೀವಿಸುತ್ತಿದ್ದಾರೆ. ಇವರನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಆದರೆ ಸರ್ವೇಶ್ವರದ ದೇವರು ಹೇಳುತ್ತಾರೆ, ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ ವಚನ 3ರಲ್ಲಿ, ಸರ್ವೇಶ್ವರನಾದ ನಾನು ದೂರದಿಂದ ಅದಕ್ಕೆ ದರ್ಶನ ಕೊಟ್ಟು ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದ. ಈ ದೇವರ ಪ್ರೀತಿ, ಯೇಸುವಿನ ಪ್ರೀತಿ ಇಂದಿದ್ದು ನಾಳೆ ಗತಿಸಿ ಹೋಗುವಂಥದ್ದಲ್ಲ, ಶಾಶ್ವತವಾದ ಪ್ರೇಮದಿಂದ. ಕಾರಣ ಏನು? ನಾವು ಪಾಪಿಗಳಾಗಿದ್ದಾಗಲೇ, ನಮ್ಮನ್ನು ಆ ಸ್ಥಿತಿಯಲ್ಲಿರುವಾಗಲೇ ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನ ಪ್ರಾಣ ಕೊಟ್ಟು ರಕ್ತವನ್ನು ಕ್ರಯವಾಗಿ ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿ ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಿದ್ದಾರೆ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದ, ಈ ಕಾರಣದಿಂದ ನಿನ್ನನ್ನು ಆಕರ್ಷಿಸಿಕೊಂಡಿದ್ದೇನೆ ಅಚಲವಾದ ಪ್ರೇಮದಿಂದ. ದೇವರಿಗೂ ನಮಗೂ ಅಥವಾ ಯೇಸುವಿಗೂ ನಮಗೂ ಇರುವ ಪ್ರೀತಿಯ ಬಾಂಧವ್ಯ ರಕ್ತದಿಂದ ಉಂಟಾದದ್ದು. ಅದಕ್ಕೆ ಬೆಲೆ ಕಟ್ಟಿ ರಕ್ತದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ನಮಗಾಗಿ ತನ್ನ ಪ್ರಾಣವನ್ನೇ ಸುರಿಸಿದ್ದಾರೆ, ಪ್ರಾಣವನ್ನೇ ಕೊಟ್ಟು ರಕ್ತ ಸುರಿಸಿದ್ದಾರೆ. ಎಫೆಸದವರೆಗೆ ಬರೆದ ಪತ್ರ. ಆದ ಕಾರಣ ಇದೊಂದು ಪ್ರೀತಿಯ ಕವನ, ಪ್ರೀತಿಯ ಪತ್ರ, ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ, ರಕ್ತದಿಂದ ಬರೆಯಲ್ಪಟ್ಟ, ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟ ಪತ್ರ ಎಂದು ಹೇಳಬಹುದು. ಇವತ್ತು ನಾವು ಅಮೂಲ್ಯರು ಪ್ರಿಯ ಸಹೋದರ ಸಹೋದರಿಯರು. ಎಫೆಸ 5 ವಚನ 25-26ರಲ್ಲಿ, ಪುರುಷರೇ ಕ್ರಿಸ್ತ ಯೇಸು ಧರ್ಮಸಭೆಯನ್ನು ಪ್ರೀತಿಸಿದ ಪ್ರಕಾರ ನೀವು ನಿಮ್ಮ ಪತ್ನಿಯರನ್ನು ಪ್ರೀತಿಸಿರಿ. ಕ್ರಿಸ್ತ ಯೇಸು ತನ್ನ ದೇಹವೆಂಬ ಧರ್ಮಸಭೆ, ಮಧುವಣಿಗನಾದ ಕ್ರಿಸ್ತ ಯೇಸು ಮಧುವಣಗಿತ್ತಿಯಾದ ಧರ್ಮಸಭೆಯನ್ನು ಪ್ರೀತಿಸಿದರು. ಅದಕ್ಕಾಗಿ, ಅದನ್ನು ಶುದ್ಧ ಮಾಡುವುದಕ್ಕಾಗಿ, ಪಾವನಗೊಳಿಸುವುದಕ್ಕಾಗಿ, ಅದನ್ನು ಪರಿಶುದ್ಧ ಮಾಡುವುದಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ಅವರ ರಕ್ತದಿಂದ ಧರ್ಮಸಭೆ ಅಥವಾ ಯೇಸುವಿನ ಮಧುವಣಗಿತ್ತಿ ನಮ್ಮನ್ನು ತನ್ನ ರಕ್ತದಿಂದ ಶುದ್ಧೀಕರಿಸಿ ಕ್ರಯ ಕೊಟ್ಟಿದ್ದಾರೆ. ವಾಕ್ಯೋಪದೇಶದಿಂದಲೂ ಜಲಸ್ನಾನದಿಂದಲೂ ಅದನ್ನು ಶುದ್ಧೀಕರಿಸಿದರು. ಧರ್ಮಸಭೆ ಕಳಂಕ ಕಲ್ಮಶವಾಗಲಿ ಸುಕ್ಕು ಬೊಕ್ಕೆಯಾಗಲಿ ಇಲ್ಲದ ಸೌಂದರ್ಯವತಿಯಾಗಿ ತನಗೆ ಅರ್ಪಿತವಾಗುವಂತೆ ಪ್ರಭು ಯೇಸು ಹೀಗೆ ಮಾಡಿದರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಅದ್ಭುತಕರವಾದ ಒಂದು ಘಟನೆ. ಹೇಗೆ ಒಂದು ಗಂಡ ತನ್ನ ಹೆಂಡತಿಯನ್ನು ಪ್ರೀತಿಸುತ್ತಾನೋ ಅದೇ ರೀತಿ ದೇವರು ಈ ಧರ್ಮಸಭೆ ಮಧುವಣಗಿತ್ತಿಯಾದ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಪರಿಶುದ್ಧ ಮಾಡುವುದಕ್ಕಾಗಿ ತನ್ನ ರಕ್ತವನ್ನೇ ಸುರಿಸಿ ಪ್ರಾಣ ಕೊಟ್ಟರು. ರಕ್ತದಿಂದ ನಮ್ಮನ್ನು ಕ್ರಯಕ್ಕೆ ಕೊಳ್ಳಲ್ಪಟ್ಟರು. ಇಸ್ರಾಯೇಲೇ ನೀನು ನನ್ನವಳು, ನನ್ನವನು ಎಂದು ದೇವರು ನಮ್ಮನ್ನು ಪ್ರೀತಿಸುವವರಾಗಿದ್ದಾರೆ.
ಮೀಕ ಪ್ರವಾದಿ ಮೀಕನ ಗ್ರಂಥ 6:18 ಮೇಲ್ಪಟ್ಟು ಹೇಳುತ್ತಾರೆ, ನಿನ್ನಂಥ ದೇವರು ಯಾರಿದ್ದಾರೆ? ನಮ್ಮ ಲೆಕ್ಕವಿಲ್ಲದಷ್ಟು ದ್ರೋಹಗಳನ್ನು ಪಾಪಪರಾಧಗಳನ್ನು ಮನ್ನಿಸಿ ನಮಗಾಗಿ ಪ್ರಾಣ ಕೊಟ್ಟ ದೇವರು ನಿಮಗಿಂತ ಮಿಗಿಲು ಯಾರಿದ್ದಾರೆ ಎಂಬುದಾಗಿ. ದೇವರ ಪ್ರೀತಿ ಶಾಶ್ವತ, ದೇವರ ಕರುಣೆ ಅಪಾರವಾದುದು. ಒಂದು ಗಂಡ ತನ್ನ ಹೆಂಡತಿಯನ್ನು ಪ್ರೀತಿಸುವುದಕ್ಕಿಂತ ಮಿಗಿಲಾಗಿ ಪ್ರಭು ಯೇಸು ನಮ್ಮನ್ನು ಪ್ರೀತಿಸುವವರಾಗಿದ್ದಾರೆ. ರಕ್ತದಿಂದ ಅವರು ಈ ಪ್ರೇಮ ಪತ್ರವನ್ನು ಬರೆದಿಟ್ಟಿದ್ದಾರೆ. ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಆ ಯೇಸುವಿನ ಪ್ರೀತಿಗೆ ಪ್ರತಿಯಾಗಿ ನಮ್ಮಿಂದೇನು ತಾನೇ ಕೊಡಲು ಸಾಧ್ಯ? ಬದಲಿಗೆ ಒಂದು ಹೆಂಡತಿ ತನ್ನ ಗಂಡನನ್ನು ಮೆಚ್ಚಿಸುವುದಕ್ಕಾಗಿ ತನ್ನ ನಡೆ, ನುಡಿ, ಜೀವನ ಎಲ್ಲವನ್ನ ಮಾರ್ಪಡಿಸಿಕೊಳ್ಳುತ್ತಾಳೆ. ಆಕೆಯ ಮೂಲ ಉದ್ದೇಶ ತನ್ನ ಗಂಡನ ಪ್ರೀತಿಗೆ ನಾನು ಪಾತ್ರಳಾಗಬೇಕು, ನನ್ನ ಗಂಡನನ್ನು ನಾನು ಮೆಚ್ಚಿಸಬೇಕು ಎಂಬುದಾಗಿ. ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಆಧ್ಯಾತ್ಮಿಕ ಗಂಡನಾದ ಕ್ರಿಸ್ತೇಸು ಎಂಬ ಪುರುಷನೊಟ್ಟಿಗೆ ನಿಶ್ಚಯ ಮಾಡಿಕೊಂಡಿರುವ ಕಾರಣ ಆತನನ್ನು ಮೆಚ್ಚಿಸುವ ರೀತಿಯಲ್ಲಿ ನಮ್ಮ ನಡೆ, ನುಡಿ, ಜೀವನ ಮಾರ್ಪಡಲಿ. ಆತನ ಮೆಚ್ಚುಗೆಗೆ ಪಾತ್ರರಾಗುವಂಥ ಜೀವನ ನಮ್ಮದಾಗಲಿ. ಒಂದು ಕ್ಷಣಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರವಾದಿ ಯೆಶಾಯನ ಗ್ರಂಥ 62ನೇ ಅಧ್ಯಾಯ ವಚನ 5ರಲ್ಲಿ ಒಂದು ನವ ವರ ತನ್ನ ನವ ವಧುವಿನಲ್ಲಿ ಆನಂದಿಸುವಂತೆ ಸರ್ವೇಶ್ವರನಾದ ದೇವರು, ನಾನು ನನ್ನ ಜನರಲ್ಲಿ ಆನಂದಿಸುತ್ತೇನೆ ಎಂದು ನುಡಿಯುವ ದೇವರು ಅವರ ಪ್ರೀತಿಯನ್ನು ಪವಿತ್ರಾತ್ಮರ ರೂಪದಲ್ಲಿ ನಮ್ಮ ಹೃದಯಗಳಲ್ಲಿ ಯಥೇಚ್ಛವಾಗಿ ಸುರಿಸಿದ್ದಾರೆ. ಹೋಶೇಯ ಪ್ರವಾದಿ ಆ ವ್ಯಭಿಚಾರಿ ಸ್ತ್ರೀಗೆ ಕ್ರಯ ಕೊಟ್ಟು ಆ ಪಾಪದಿಂದ ಬಿಡುಗಡೆ ಮಾಡಿದ. ಆದರೆ ಪ್ರಭು ಯೇಸುವಾದರು ನಾವು ಎಷ್ಟೋ ಬಾರಿ ತಪ್ಪು ಮಾಡಿದರೂ ಸಹ ಪದೇ ಪದೇ ಅವರ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ಅವರ ಪ್ರೀತಿಯ ಪತ್ನಿಯಾಗಿ ನಮ್ಮನ್ನು ಸ್ವೀಕರಿಸಿಕೊಂಡಿದ್ದಾರೆ. ಮಧುವಣಗಿತ್ತಿಯಾದ ನಾವು ಸುಕ್ಕು, ಕಳಂಕ, ಬೊಕ್ಕೆ, ಕಲ್ಮಶವಿಲ್ಲದೆ ಸೌಂದರ್ಯವತಿಯಾಗಿ ನಿಲ್ಲುವಂತೆ ವಾಕ್ಯೋಪದೇಶದಿಂದಲೂ ಜಲಸ್ನಾನದಿಂದಲೂ ಅವರ ಪರಿಶುದ್ಧ ರಕ್ತದಿಂದಲೂ ನಮ್ಮನ್ನು ಪಾವನಗೊಳಿಸಿದ್ದಾರೆ. ಯೇಸುವಿನ ಪ್ರೀತಿಗೆ ಪ್ರತಿಯಾಗಿ ನಮ್ಮಿಂದೇನು ತಾನೇ ಮಾಡಲು ಸಾಧ್ಯ? ಆದರೆ ಆತನ ಮೆಚ್ಚುಗೆಗೆ ಪಾತ್ರರಾಗುವಂತೆ, ಆತನ ಪ್ರೀತಿಗೆ ನಾವು ಯೋಗ್ಯರಾಗುವಂತೆ ನಮ್ಮ ನಡೆ, ನುಡಿ, ಜೀವನ ಯೇಸುವಿಗೆ ಸಾಕ್ಷಿಯಾಗಿ ಮಾರ್ಪಾಡಾಗುವಂತೆ ಪರಿಶುದ್ಧಾತ್ಮರು ನಮ್ಮನ್ನು ಅಭಿಷೇಕದಲ್ಲಿ ಮುನ್ನಡೆಸಲ್ಪಡಲಿ. ನನ್ನ ಯೇಸು ನನ್ನ ರಕ್ಷಕ, ರಕ್ತದಿಂದ ಬರೆಯಲ್ಪಟ್ಟ ಈ ಪ್ರೀತಿಯ ಪತ್ರ, ಅದಕ್ಕೆ ಸಾಕ್ಷಿಗಳಾಗಿ ನಾವು ಜೀವಿಸುವ ಕೃಪೆ ನಮಗೆ ಲಭಿಸಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ. ರಕ್ತದಿಂದ ಬರೆಯಲ್ಪಟ್ಟ ಪತ್ರ, ಅದ್ಭುತಕರವಾದ ಪ್ರೇಮ ಪತ್ರ ಇದು. ಯೇಸು ನಮ್ಮನ್ನು ಪ್ರೀತಿಸುತ್ತಾರೆ. ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನನ್ನ ನಡೆ, ನುಡಿ, ಜೀವನ ನಿಮ್ಮ ನಾಮದ ಮಹಿಮೆಗಾಗಿ ಎಂದು ಕಮೆಂಟ್ ಮಾಡಿ ಆಮೇನ್ ಎಂದು ಟೈಪ್ ಮಾಡೋಣ. ಥ್ಯಾಂಕ್ ಯು.